Welcome back to Spardarivu. ಇವತ್ತಿನ ವಿಡಿಯೋನಲ್ಲಿ we'll see how to solve the mock papers. There are certain do's and don'ts ನಾವು ಫಾಲೋ ಮಾಡಬೇಕಾಗಿರುತ್ತೆ. ಅದು ಯಾವ್ದು ಅಂತ ನೋಡೋಣ. Solving of mock papers 40% ಅದೊಂದು ಕೆಲಸ. The next 60% ಏನು how you analyze your paper. That is very very important. So what we suggest ಏನು ಅಂದ್ರೆ ಒಂದು A4 sheets ಇಟ್ಕೊಳ್ಳಿ. Like about 2 to 3 A4 sheets ಇಟ್ಕೊಳ್ಳಿ. After each mock exam on the table draw ಮಾಡ್ಕೊಳ್ಳಿ. How many you attempted? ಇಲ್ಲಿ how many you attempted? Next how many you left? Okay, ಒಂದು 80 questions ನಾವು attempt ಮಾಡಿದ್ರೆ 20 questions ನಾವು attempt ಮಾಡಿರಲ್ಲ. ಅದು ಆ ನಂಬರ್ ಇಲ್ಲಿ ಬರ್ಕೊಳ್ಳಿ. And then here you need to write how many went correct, how many went wrong. ಇವಾಗ ನಮಗೆ as a student who's preparing, how many went wrong becomes very important. ಇಲ್ಲಿ ನಾವು ಏನೇನು ಅನಲೈಸ್ ಮಾಡಬೇಕು? ಫಸ್ಟ್ ಯಾಕೆ this went wrong. Either it is lack of revision ಅಥವಾ we forgot the facts. ಕೆಲವೊಂದು ಫ್ಯಾಕ್ಟ್ಸ್ ಇರುತ್ತೆ, either we know the facts or we don't know the facts. ಆ ತರದಿಂದ ಏನಾದ್ರು ಇತ್ತಾ? ಗೆಸ್ ವರ್ಕ್ ಮಾಡಿದ್ರಿ. ಆ ಗೆಸ್ ವರ್ಕ್ ಸಮ್ಟೈಮ್ಸ್ ನಮ್ ಲಕ್ ಇದ್ರೆ ದಟ್ ಗೆಸ್ ವರ್ಕ್ ಇಂಕಿ ಪಿಂಕಿ ಮಾಡ್ತಾರೇನೋ ಆ ಗೆಸ್ ವರ್ಕ್ ಕರೆಕ್ಟ್ ಆಗುತ್ತೆ. ಅಂಡ್ ಸಮ್ಟೈಮ್ಸ್ ಇಟ್ ಗೋಸ್ ರಾಂಗ್. ಸೊ ಇಫ್ ಇಟ್ ವಾಸ್ ಅ ಗೆಸ್ ವರ್ಕ್ and it went wrong andre you need to know. Next, silly mistakes. This is very important. Now on 100 questions silly ಎಷ್ಟು questions wrong ಆಗ್ತಿದೆ based on the silly mistakes ಅನ್ನೋದು you need to have a record. Okay, initial first ಒಂದು 4-5 marks ಮಾಡುವಾಗ ಸ್ಟೂಡೆಂಟ್ಸ್ ಯೂಶಲಿ 6-7 silly mistakes ಮಾಡ್ತಾರೆ. 6-7 questions silly mistake ಆಗಿ ಹೋಗುತ್ತೆ, ನೆಗೆಟಿವ್ ಆಗಿ ಹೋಗುತ್ತೆ. That's fine. But later you need to gradually reduce to 1 or 0. ನಮ್ಗೆ ಇವಾಗ ಆನ್ಸರ್ ಗೊತ್ತಿದ್ರು because of silly mistakes we can't lose our marks ಅಲ್ವಾ. So this we need to give importance. ಅಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅವೆಲ್ಲ ನಾವು ನೋಡ್ಕೊಬೇಕಾಗಿರುತ್ತೆ. ಆಫ್ಟರ್ ಸಿಲಿ ಮಿಸ್ಟೇಕ್ಸ್ ಎಲಿಮಿನೇಷನ್. See, few questions we can solve based on elimination and our trick ಅಥವಾ ಟೆಕ್ನಿಕ್ ವರ್ಕ್ ಆಗುತ್ತೆ, ಒಂದೊಂದ್ಸತಿ ವರ್ಕ್ ಆಗಲ್ಲ. ಸೊ ಆವಾಗ ಯು ನೀಡ್ ಟು ಅನಲೈಸ್ ದಿಸ್ ಆಲ್ಸೋ. ನಾನ್ ಮಾಡಿದ ಎಲಿಮಿನೇಷನ್ ಟ್ರಿಕ್ ಅಥವಾ ಟೆಕ್ನಿಕ್ ಈ ಕ್ವೆಶನ್ ವರ್ಕ್ ಆಯ್ತಾ, ವರ್ಕ್ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ. And also when you're analyzing the questions and synopsis ನೋಡ್ತಿರಲ್ವಾ, ಆವಾಗ you need to be gradually thinking ಈ ಕ್ವೆಶನ್ಗೆ ನಾನು ಯಾವ್ದಾದ್ರು ಟ್ರಿಕ್ ಯೂಸ್ ಮಾಡ್ಬೋದಾ, ಅಥವಾ ಈ ಕ್ವೆಶನ್ಗೆ ನಾನು ಯಾವ್ದಾದ್ರು ನನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಓಕೆ ಅಥವಾ ನಾನು ಏನಾದರೂ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ಬೋದಾ ಅನ್ನೋದು ಪ್ರತಿಯೊಂದು ಕ್ವೆಶನ್ಗೂ ಯು ನೀಡ್ ಟು ಬಿ ಥಿಂಕಿಂಗ್ ಬ್ಯಾಕ್ ಆಫ್ ಯೋರ್ ಮೈಂಡ್. ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಈ ಎಲಿಮಿನೇಷನ್ ಟ್ರಿಕ್ ಟೆಕ್ನಿಕ್ಸ್ ಅಥವಾ ಪ್ರೆಸೆನ್ಸ್ ಆಫ್ ಮೈಂಡ್ ನಮಗೆ ಇಟ್ ವೋಂಟ್ ಕಮ್ ದ ವೆರಿ ಫಸ್ಟ್ ಡೇ. ನಾವು ಪ್ರಾಕ್ಟೀಸ್ ಮಾಡ್ತಾ ಯು ಗೆಟ್ ಆಲ್ ದಿಸ್ ಟೆಕ್ನಿಕ್ಸ್. ಸೊ ಯು ನೀಡ್ ಟು ಬಿ ರೈಟಿಂಗ್ ಲಾಟ್ ಆಫ್ ಮಾರ್ಕ್ಸ್. ಸೊ ಇವಾಗ ಕೆಲವೊಂದು ಸ್ಟೂಡೆಂಟ್ಸ್ ವೆನ್ ದೇ ಕಮಿಂಗ್ ಟು ದ ಮೆಂಟರ್ಶಿಪ್ ಪ್ರೋಗ್ರಾಮ್ ಅವ್ರು ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ನಾನು ಇದು ಓದಿದ್ದೆ, ಈ ಕ್ವೆಶನ್ ಮತ್ತೆ ಆನ್ಸರ್ ನನಗೆ ಗೊತ್ತಿತ್ತು, ಬಟ್ ಆ ಎಕ್ಸಾಮಿನೇಷನ್ ಸಿಚುವೇಶನ್ ಅಲ್ಲೇ ಕುಡಂಟ್ ರೀಕಲೆಕ್ಟ್. Why you couldn't recollect? That is because lack of revision. Okay, lack of revision. ಯಾವ ಕ್ವೆಶನ್ ಅಥವಾ ಯಾವ ಫ್ಯಾಕ್ಟ್ ನ ನೀವು ರೀಕಲೆಕ್ಟ್ ಮಾಡಿಲ್ಲ ಅನ್ನೋದು ಯು ನೀಡ್ ಟು ಜಾಟ್ ಡೌನ್. ಇದು ನಿಮ್ದು ಏನು ನೋಟ್ಸ್ ಇದೆಯೋ ಯು ನೀಡ್ ಟು ಗೋ ಬ್ಯಾಕ್. ಆ ನೋಟ್ಸ್ ಅಲ್ಲಿ ಇದರ ಏನೋ ಒಂದು ಮಾರ್ಕ್ ಹಾಡ್ಕೊಳ್ಳಿ, ಲೆಟ್ ಇಟ್ ಬಿ ಸ್ಟಾರ್ ಆರ್ ಲೆಟ್ ಇಟ್ ಬಿ ಲೀಫ್ ಅಥವಾ ಮೂನ್ ಸಮಥಿಂಗ್. ಆ ಥರ ಮಾರ್ಕ್ ಮಾಡಿ. ಸೊ ವೆನ್ ಎವರ್ ಯು ಆರ್ ಡೂಯಿಂಗ್ ದ ಸೆಕೆಂಡ್ ಆರ್ ದ ಥರ್ಡ್ ರಿವಿಷನ್ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಈ ಪರ್ಟಿಕ್ಯುಲರ್ ಫ್ಯಾಕ್ಟ್ನ ಐ ಟೆನ್ ಟು ಫರ್ಗೆಟ್. ಸೊ ಆವಾಗ ನೀವು ಕಾನ್ಷಿಯಸ್ ಆಗಿ ಆ ಎಂಟೈರ್ ಪ್ಯಾರಾಗ್ರಾಫ್ನ ಯು ವಿಲ್ ಸ್ಟಾರ್ಟ್ ರೀಡಿಂಗ್ ಇಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಾವು ಮಾಕ್ ಕೊಡುವಾಗ ಇಫ್ ಯುವರ್ ಆಕ್ಚುಯಲ್ ಎಕ್ಸಾಮ್ ಇಸ್ ಫಾರ್ 2 hours, ಕಾನ್ಷಿಯಸ್ಲಿ ನಾವು ಮಾಕ್ ಕೊಡುವಾಗ ಯು ನೀಡ್ ಟು ಕೀಪ್ ಇಟ್ ಫಾರ್ 1 hour 45 minutes
ಆ ಥರ ಒಂದು 10 or 15 minutes ಕಮ್ಮಿ ಇಟ್ಕೊಳ್ಳಿ. ಸೊ ದಟ್ ವೈ ನಿಮಗೆ ಆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎವ್ರಿ ಟೈಮ್ ಯು ಕ್ಯಾನ್ ಟೇಕ್ ದಟ್ ಪ್ರೆಷರ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಬೆಟರ್. ಸೊ ಮಾಕ್ ಕೊಡುವಾಗ ಕಾನ್ಷಿಯಸ್ಲಿ ಮೇಕ್ ಶೋರ್ ನೀವೊಂದು 10 or 15 minutes ಯು ಆರ್ ಅಲೋಕೇಟಿಂಗ್ ಲೆಸ್. ಆ್ಯಂಡ್ ಅನಲೈಸ್ ಮಾಡುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಏರಿಯಾಸ್ ಆ್ಯಂಡ್ ದ ಸಬ್ಜೆಕ್ಟ್ಸ್ ವಿಚ್ ಯು ಆರ್ ವೆರಿ ಗುಡ್ ಅಟ್ ಆ್ಯಂಡ್ ಯಾರು ಯು ಆರ್ ಬ್ಯಾಡ್. ಓಕೆ, ಇಲ್ಲಿ ವಾಟ್ ಎಲ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ ನಮಗೆ ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ. ವಿ ಕ್ಯಾನ್ ನಾವು ಲೈಕ್ ಗೆಸ್ ಮಾಡಿದ್ರು ವಿಲ್ ಎಂಡ್ ಅಪ್ ವಿತ್ ದ ಕರೆಕ್ಟ್ ಆನ್ಸರ್ಸ್. ಆ ಥರ ಎಲಿಮಿನೇಷನ್ ಟ್ರಿಕ್ಸ್ ಯೂಸ್ ಮಾಡಿದ್ರು ವಿಲ್ ಎಂಡ್ ಅಪ್ ವಿತ್ ದ ಕರೆಕ್ಟ್ ಆನ್ಸರ್. ಆ ಥರ ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ ವೇರ್ ಯು ಅನಾಲಿಸಿಸ್ ಇಸ್ ಟು ಗುಡ್. ಇನ್ ಕೆಲವೊಂದು ಸಬ್ಜೆಕ್ಟ್ಸ್ ಲೈಕ್ ಹಿಸ್ಟ್ರಿ ಫ್ಯಾಕ್ಟ್ಸ್ ಇರೋ ಸಬ್ಜೆಕ್ಟ್ ಇದು ಯು ನೋ ಆರ್ ಯು ಡೋಂಟ್ ನೋ. ಆ ಥರದ ಎವ್ರಿ ಪರ್ಸನ್ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಹಿ ಆರ್ ಶಿ ಈಸ್ ಗುಡ್ ಅಟ್. ಆ ಥರ ಸಬ್ಜೆಕ್ಟ್ನ ನೀವು ಫಸ್ಟ್ ರೆಕಗ್ನೈಸ್ ಮಾಡಬೇಕು. ಓಕೆ, ಪರ್ಸ್ನಲಿ ಫಾರ್ ಮೀ ನಾನು ಹಿಸ್ಟ್ರಿನಲ್ಲಿ ಐ ಯೂಸ್ ಟು ಆಲ್ವೇಸ್ ಎಂಡ್ ಅಪ್ ವಿತ್ ನೆಗೆಟಿವ್ ಮಾರ್ಕ್ಸ್. ಸೊ ನಾನು ಕಾನ್ಷಿಯಸ್ಲಿ ಐ ವಾಸ್ ವೆರಿ ಶ್ಯೂರ್ ಓಕೆ ಹಿಸ್ಟ್ರಿನಲ್ಲಿ ಇಫ್ ದೇರ್ ಇಸ್ ಎನಿ 50-50 ಚಾನ್ಸಸ್ ಇರುತ್ತೆ 2 ಆಪ್ಷನ್ಸಲ್ಲಿ ಐ ಯೂಸ್ ಟು ನಾಟ್ ಅಟೆಂಪ್ಟ್, ಅಥವಾ 3 ಆಪ್ಷನ್ಸಲ್ಲಿ ನನ್ನ ಕನ್ಫ್ಯೂಷನ್ ಇದ್ದಾಗೂ ಐ ಯೂಸ್ ಟು ನಾಟ್ ಅಟೆಂಪ್ಟ್ ಹಿಸ್ಟ್ರಿ ಕ್ವೆಶನ್ಸ್. ಇಫ್ ಐ ಆಮ್ ಡ್ಯಾಮ್ ಶ್ಯೂರ್ 100% ಓಕೆ ಇದೇ ಕರೆಕ್ಟ್ ಆನ್ಸರ್ ಅಂತ ಗೊತ್ತಿದ್ರೆ ಮಾತ್ರ ಐ ಯೂಸ್ ಟು ಆನ್ಸರ್. ಸೊ ಪರ್ಸ್ನಲಿ ಯು ನೀಡ್ ಟು ರೆಕಗ್ನೈಸ್ ದೋಸ್ ಸಬ್ಜೆಕ್ಟ್ಸ್. ಮತ್ತೆ there is static and current affairs. Few people are very good at core subjects, static subjects, and few people are very good at current affairs. So as and when you're solving n number of marks, nimge artha agutte I'm very good at core subjects or I'm very good at current affairs. So probability of answering those question na ನೀವು gradually increase ಮಾಡ್ಕೊಳ್ಳಿ. ನಮ್ಮ ಏಮ್ ಏನು, ಜಸ್ಟ್ ಬಿಫೋರ್ 1 month ನಾವು ಎರಡಕ್ಕೂ ಒಂದು ಬ್ಯಾಲೆನ್ಸ್ ತರಬೇಕು. Okay, that is our aim. How can you create that aim? By writing more mocks. Aವಾಗ ನಮಗೆ ಗೊತ್ತಾಗುತ್ತೆ we are good at what or we are bad at what ಅಂತ. Next important point, update your notes. ಇವಾಗ ನಾವು synopsis ಕೊಡ್ತೀರಿ. We'll make sure that few unique pointers will be added which is not there in our NCERTs. ನಮ್ಮ NCERTs ಆಗಲಿ ಅಥವಾ ನಮ್ಮ ಸ್ಟೇಟ್ ಬುಕ್ಸ್ ಆಗಲಿ ಅದ್ರಲ್ಲಿ ಇರಲ್ಲ. ಆ ಥರದ್ದು ಕೆಲವೊಂದು ಫ್ಯಾಕ್ಟ್ಸ್ನ ವಿಲ್ ಆಡ್ ಇಟ್. ಸೊ ನಮ್ಮ ನೋಟ್ಸ್ ಅಲ್ಲಿ ಇರೋ ಲೂಪ್ ಹೋಲ್ಸ್ ನ ಅಥವಾ ಗ್ಯಾಪ್ಸ್ ನ ಫಿಲ್ ಮಾಡಬೇಕು ಅಂದ್ರೆ ಸಿನಾಪ್ಸಿಸ್ ಇಸ್ ವೆರಿ ಗುಡ್. ಬಟ್ ಮೇಕ್ ಶ್ಯೂರ್ ನೀವು ಸಿನಾಪ್ಸಿಸ್ ಯು ರೀಡ್ ಓನ್ಲಿ ಒನ್ಸ್. ಸಿನಾಪ್ಸಿಸ್ ನ ಯು ನೀಡ್ ಟು ರೀಡ್ ಓನ್ಲಿ ಒನ್ಸ್. ಯಾವ್ದಾದ್ರು ಯುನೀಕ್ ಫ್ಯಾಕ್ಟ್ಸ್ ಆರ್ ಯು ಫೀಲ್ ದೀಸ್ ಆರ್ ದ ನ್ಯೂ ಫ್ಯಾಕ್ಟ್ಸ್, ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ಆ ಥರ ಫ್ಯಾಕ್ಟ್ಸ್ ನ ಯು ನೀಡ್ ಟು ಪುಟ್ ಇಟ್ ಇನ್ ಯೋರ್ ನೋಟ್ಸ್. As I said you, just a 1 month or 2 months before your exam, ಎಲ್ಲಾರ ಹತ್ರನೂ ಒಂದು ನೋಟ್ ಬುಕ್ ಇರಬೇಕು. ಅಟ್ ದ ಎಂಡ್ ಫೇಸ್ ಎಲ್ಲರೂ ಆ ನೋಟ್ ಬುಕ್ ಮಾತ್ರ ಓದಬೇಕು. ಲೈಕ್ ಫಾರ್ 1 ಸಬ್ಜೆಕ್ಟ್ ದೇ ನೀಡ್ ಟು ಬಿ ಓನ್ಲಿ 1 ನೋಟ್ಬುಕ್. ಆ ನೋಟ್ಬುಕ್ ಮಾತ್ರ ನಾವು ಪ್ರಿಫರ್ ಮಾಡಬೇಕು, ಓದಬೇಕು. ಅಲ್ಲಿ ಯು ನೀಡ್ ಟು ಆ್ಯಡ್ ಆಲ್ ದಿಸ್ ಎಕ್ಸ್ಟ್ರಾ ಪಾಯಿಂಟರ್ಸ್. ಸ್ಟಿಕ್ಕಿ ನೋಟ್ಸ್ ಯು ಕ್ಯಾನ್ ಜಸ್ಟ್ ಆ್ಯಡ್, ಅಥವಾ ಪೇಜಸ್ ಅಲ್ಲಿ ಬಾರ್ಡರ್ you can write your pointers. Illu border gap irutte, so just jot down the points. Okay, and ನೀವು ಯಾವ್ದಾದ್ರು ಸಿನಾಪ್ಸಿಸ್ ಇಂದ ಪಾಯಿಂಟ್ಸ್ ಆಡ್ ಮಾಡ್ತಿದ್ದೀರಾ ಮೇಕ್ ಶ್ಯೂರ್ ದಟ್ ಇಸ್ ಇನ್ ಡಿಫ್ರೆಂಟ್ ಕಲರ್, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಈ ಪಾಯಿಂಟ್ಸ್ ನ ನಾನು ಸಿನಾಪ್ಸಿಸ್ ಇಂದ ತಗೊಂಡಿರೋದು ಅಂತ. ಸಿ ಐ ರಿಪೀಟ್ ಒನ್ಸ್ ಅಗೇನ್, synopsis na you need to read only once. I've seen many students ಒಂದು 40-50 mark ತಗೊಂಡ್ಬಿಟ್ಟು synopsis na ma'am ನಾನು just 1 week or 2 weeks before the exam I read all the synopsis, ನಂಗೆ revision ಕೂಡ ಆಗುತ್ತೆ ಅಂತ. But your brain will be burnt out. Okay, synopsis should not be for revision. Next point, many students are making this mistake. Just before exams ಅವರು ಮಾರ್ಕೆಟ್ ಅಲ್ಲಿರೋ ಮಾಕ್ ಪೇಪರ್ಸ್ ಎಲ್ಲ ತಗೊಂಡ್ಬಂದು they'll start solving it. But what will you gain? Mock should be done regularly. ನಾವು ಇವಾಗ ಪ್ರಿಪರೇಷನ್ಸ್ ಶುರು ಮಾಡ್ತಿರಲ್ವಾ, ಆವಾಗ್ಲಿಂದ ಯು ನೀಡ್ ಟು ಡೂ ಮಾಕ್ಸ್. ಒಂದು ಟಾಪಿಕ್ ವೈಸ್ ಅಂತ ಇರುತ್ತೆ, ಟಾಪಿಕ್ ವೈಸ್ ಮಾಡಬೇಕು. ಇನ್ನೊಂದು ಸಬ್ಜೆಕ್ಟ್ ವೈಸ್. ಒಂದು ರೀಡಿಂಗ್ ಆಫ್ ಆಲ್ ದ ಸಬ್ಜೆಕ್ಟ್ಸ್ ಆದ್ಮೇಲೆ ಯು ನೀಡ್ ಟು ಸ್ಟಾರ್ಟ್ ವಿತ್ ಫುಲ್ ಲೆಂತ್. ಈ ಫುಲ್ ಲೆಂತ್ ನ ನಾವು just like 2 months before exams also we can start. But initially ಏನಿರಬೇಕು, every alternative day ಅಥವಾ every day topic wise na you need to solve mock. ನಾವು ನಮ್ಮ ಕಲ್ಕಿ ಮಿಷನ್ ಅಲ್ಲಿ ಕೂಡ
ಇದು ಟಾಪಿಕ್ ವೈಸ್ ಕ್ವೆಶನ್ಸ್ ಕೊಡ್ತಿದ್ರಿ. ಇವತ್ತು ಈ ಪರ್ಟಿಕ್ಯುಲರ್ ಟಾಪಿಕ್ ನಾವು ಓದಿದ್ರೆ ಆ ಪರ್ಟಿಕ್ಯುಲರ್ ಟಾಪಿಕ್ ಇಂದ ಯೂಸ್ ಟು ಗೆಟ್ ಫ್ಯೂ ಕ್ವೆಶನ್ಸ್. ಸೊ ಇಟ್ ನೀಡ್ಸ್ ಟು ಬಿ ಟಾಪಿಕ್ ವೈಸ್, ಲೇಟ್ ಸಬ್ಜೆಕ್ಟ್ ವೈಸ್, ಅಂಡ್ ಅಟ್ ದ ಎಂಡ್ ಆಫ್ ಯೋರ್ ಪ್ರಿಪರೇಷನ್ ಫುಲ್ ಅಂಡ್ ಎಕ್ಸಾಮ್ಸ್ ತಗೊಬೇಕು. 6th ಕಾಮನ್ ಡೌಟ್ ಏನು, ಹೌ ಮೆನಿ ಮಾರ್ಕ್ಸ್ ಶುಡ್ ಐ ಟೇಕ್ ಮೇಡಮ್, ಎಷ್ಟು ಮಾರ್ಕ್ಸ್ ತಗೋಬೇಕು, ವಿಚ್ ಇಸ್ ದ ಗುಡ್ ನಂಬರ್ ಅಂತ. See, number of tests, number of marks depends on you. At some point of time, ನಿಮ್ಗೆ ಆ ಕಂಫರ್ಟ್ನೆಸ್ ಬರುತ್ತೆ. ಓಕೆ, ನಾನು ಈ ಪ್ರೆಷರ್ ತಗೊಬೋದು. ಐ ಹ್ಯಾವ್ ದ ಟ್ರಿಕ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ KA ಲ್ಯಾಂಗ್ವೇಜ್. KAಗೆ ಒಂದು ಲ್ಯಾಂಗ್ವೇಜ್ ಇರುತ್ತೆ, KPSCಗೆ ಒಂದು, UPSCಗೆ ಒಂದು. ಐ ಕ್ಯಾನ್ ಡಿಕೋಡ್ ದಟ್ ಲ್ಯಾಂಗ್ವೇಜ್. ಆ ಥರ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ರಿಡ್ಯೂಸ್ ದ ನಂಬರ್ ಆಫ್ ಮಾರ್ಕ್ಸ್. ಓಕೆ, ಬಟ್ ಯು ಕಾಂಟ್ ಅವಾಯ್ಡ್ ಮಾರ್ಕ್ಸ್. ಎವ್ರಿ ಆಲ್ಟರ್ನೇಟಿವ್ ಡೇಸ್ ಅಥವಾ ವೀಕ್ಲಿ ಒನ್ಸ್, ಟ್ವೈಸ್, ಥ್ರೈಸ್ ಮಾರ್ಕ್ ತಗೊಂತ ಇರಬೇಕು, ಜಸ್ಟ್ ಟು ಡೂ ಅಟ್ ಲೀಸ್ಟ್ ಆಕ್ಟಿವ್ ರಿವಿಷನ್. ಎವ್ರಿ ಸ್ಟೂಡೆಂಟ್ ಪ್ರಾಬ್ಲಮ್ ಅಟ್ ಇನಿಷಿಯಲ್ ಫೇಸ್, ಇವನ್ ಆರ್ ಪ್ರಾಬ್ಲಮ್ ವಾಸ್ ಸ್ಕೋರ್. ವಿ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಸ್ಕೋರ್. ಮ್ಯಾಮ್ ನಂಗೆ ಇಷ್ಟೇ ಕಮ್ಮಿ ಬರ್ತಿದೆ, ನಂಗೆ 50% ಬರ್ತಿಲ್ಲ, ಬಟ್ ಐ ಆಮ್ ಸ್ಟಡಿಂಗ್. ಇನಿಷಿಯಲ್ ಫೇಸಲ್ಲಿ ನಾವು ಸ್ಕೋರ್ಗೆ ಇಂಪಾರ್ಟೆನ್ಸ್ ಕೊಡಬಾರ್ದು. ವಿ ನೀಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ದಿಸ್ ಅನಾಲಿಸಿಸ್. ಏನೇ ಮಿಸ್ಟೇಕ್ ಮಾಡಿದ್ರು it should be not mock papers only. The actual examination hall ali we can't afford to do any mistakes. So make sure now mock koduvaga we can do any mistakes, we can learn from that mistakes. Score should not be our priority. Learning from the mistakes adu nama priority ಆಗಿರಬೇಕು. Next doubt ಏನು, attempting pattern. ಯಾವ ಪ್ಯಾಟರ್ನ್ ಅಲ್ಲಿ ನಾವು ಅಟೆಂಪ್ಟ್ ಮಾಡಬೇಕು ಅಂತ. ಫ್ಯೂ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ, 5 questions ಓದ್ತಾರೆ, ದೆನ್ they'll bubble it. Next, other few students first 20, first 30, 50 questions ಮಾಡಿ they'll bubble it. ಇನ್ ಕೆಲವ್ರು ಏನ್ ಮಾಡ್ತಿದ್ದಾರೆ, ಫಸ್ಟ್ ಫುಲ್ ಒಂದು ರೀಡಿಂಗ್ ಕೊಟ್ಬಿಟ್ಟು ಆಮೇಲೆ ಬಬ್ಲಿಂಗ್, ದೆನ್ ಸೆಕೆಂಡ್ ರೌಂಡ್ ಆಫ್ ಬಬ್ಲಿಂಗ್, ಆ ತರ ಮಾಡ್ತಿದ್ದಾರೆ. ಇದು there is no any fixed pattern. It all depends on you. ಫ್ಯೂ ಸ್ಟೂಡೆಂಟ್ಸ್ಗೆ 1 round ಬಬ್ಲಿಂಗ್, ಸೆಕೆಂಡ್ ರೌಂಡ್ ಬಬಲ್ ಮಾಡೋದು, ಥರ್ಡ್ ರೌಂಡ್ ಬಬಲ್, ದೇ ಆರ್ ವೆರಿ ಕಂಫರ್ಟಬಲ್. ಇನ್ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸ್ಲಾಟ್ಸ್ ತರ ತಗೊಂತಾರೆ. ನಾನು ಫಸ್ಟ್ 10 questions ಸಾಲ್ವ್ ಮಾಡ್ತೀನಿ, ಬಬಲ್ ಮಾಡ್ತೀನಿ, ನೆಕ್ಸ್ಟ್ 10 questions ತಗೊಂತೀನಿ, ಬಬಲ್ ಮಾಡ್ತೀನಿ. ಸೊ ಯು ಫಿಗರ್ ಔಟ್ ನಿಮ್ಗೆ ಯಾವ್ದು ಕಂಫರ್ಟಬಲ್, ಇನ್ ವಿಚ್ ನಾನು ಮ್ಯಾಕ್ಸಿಮಮ್ ಟೈಮ್ ಸೇವ್ ಮಾಡ್ಬೋದು, ಅದು ಯು ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್. ಯಾವಾಗ ವೆನ್ ಯು ಸ್ಟಾರ್ಟ್ ಗಿವಿಂಗ್ ಮಾರ್ಕ್, ಒಂದು ಮಾರ್ಕ್ ಸ್ಲಾಟ್ಸ್ ತರ ಮಾಡಿ, ಇನ್ನೊಂದು ಮಾರ್ಕ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ತರ ಮಾಡಿ. ಓಕೆ, ದಟ್ ಆಲ್ ಡಿಪೆಂಡ್ಸ್ ಆನ್ ಯು. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ PYQs. ನಾವು ಎಷ್ಟೇ ಮಾರ್ಕ್ಸ್ ತಗೊಂಡ್ರು ವಿ ಕಾಂಟ್ ಫರ್ಗೆಟ್ ಅವರ್ PYQs. ಓಕೆ, ಸೊ ಇವಾಗ ಏನಾದರೂ ಒಂದು ಟಾಪಿಕ್ ನಾನು ಓದ್ತಿದ್ದೀನಿ ಅನ್ಕೊಳ್ಳಿ, ಲೈಕ್ ಐ ಆಮ್ ರೀಡಿಂಗ್ ಸಮಥಿಂಗ್ ಆನ್ ಮಾನ್ಸೂನ್ ಆರ್ ಐ ಆಮ್ ರೀಡಿಂಗ್ ಸಮಥಿಂಗ್ ಇನ್ ಎನ್ವಿರಾನ್ಮೆಂಟ್. Simultaneous ಆಗಿ I will also see PYQ questions. PYQ questionsಗೆ ನಾನು ಸಪ್ರೇಟ್ ಸಪ್ರೇಟ್ ಡೇಟ್ಸ್ ಥರ ಇಟ್ಕೊಳಲ್ಲ. I'll last few days I'll sit and solve all the PYQs. No, when you're reading the topic simultaneously PYQs ಕೂಡ ನೋಡಿ. So that ಏನಾಗುತ್ತೆ ಅಂದರೆ ಯಾವ ರೀತಿಯ ಟಾಪಿಕ್ನ KA ಅಥವಾ KPSC ಕವರ್ ಮಾಡ್ತಿದ್ದಾರೆ, ಆ ಟಾಪಿಕ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಯು ವಿಲ್ ಅಂಡರ್ಸ್ಟ್ಯಾಂಡ್. ನಮ್ಮ ಮಾರ್ಕ್ಸ್ ಪೇಪರ್ ಅಲ್ಲಿ ಕೂಡ ವಿಲ್ ಮೇಕ್ ಶ್ಯೂರ್ ದಟ್ ನಾವು ಇಫ್ ವಿ ಆರ್ ಕಂಡಕ್ಟಿಂಗ್ ಎನಿ ಎಕ್ಸಾಮ್ಸ್ ಫಾರ್ KA ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. KAದೇ ಒಂದು ಯುನೀಕ್ ಪ್ಯಾಟರ್ನ್ ಇದೆ, ವಿಲ್ ಫಾಲೋ ದ ಸೇಮ್ ಥಿಂಗ್. KPSC ಏನಾದರೂ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರೆ ದ ಪ್ಯಾಟರ್ನ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮಗೆ ಆ ಅವೇರ್ನೆಸ್ ಇರಬೇಕು. ಸೊ ದೀಸ್ ಆರ್ ದ ಫ್ಯೂ ಡೂಸ್ ಅಂಡ್ ಡೋಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.